ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನೋಡುವುದು ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರವನ್ನು ನೋಡೋಣ. ಇದು ಸಾಕಷ್ಟು ಜನಕ್ಕೆ ಗೊತ್ತಿದೆ ಈ ಮಂತ್ರ, ಬಟ್ ಅದರಲ್ಲಿ ನಿಮಗೇನೋ ಹೆಲ್ಪ್ ಆಗೋಂಥ ಟಿಪ್ಸ್ಗಳು ಸಿಗುತ್ತೆ. ಈ ಮಂತ್ರವನ್ನು ಈ ದಿನಾನೇ ಮಾಡಬೇಕು ಆ ದಿನಾನೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ನೀವು ಡೈಲಿ ಮಾಡ್ಕೋತಾ ಬರಬೇಕಾಗುತ್ತೆ, ಅಥವಾ ನಿಮ್ಗೆ ಟೈಮ್ ಸಿಕ್ಕಿದಾಗೆಲ್ಲನೂ ಆಲ್ಟರ್ನೇಟ್ ಏನು ನೀವು ಮಾಡ್ಕೋಬಹುದು. ಇದಕ್ಕೆ ಪ್ರೊಸೀಜರ್ಸ್ ಏನೂ ಇರಲ್ಲ. ಮತ್ತು ಈ ಪೂಜೆ ಪ್ರೊಸೀಜರನ್ನು ಬೆಳಗ್ಗೆ ಸಂಜೆ 2 ಟೈಮು ಮಾಡ್ಕೋಬಹುದು, ಅಥವಾ ಬೆಳಗ್ಗೆ ಸಂಜೆ ಯಾವುದಾದ್ರೂ ಒಂದು ಟೈಮಲ್ಲೂ ಮಾಡ್ಕೋಬಹುದು. ಮತ್ತು ಮಹಾಲಕ್ಷ್ಮಿ ಫೋಟೋ ಒಂದನ್ನು ತಗೊಳ್ಳಿ, ಮತ್ತು ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನು ಹಾಕಿ ಮತ್ತು ನೈವೇದ್ಯಕ್ಕೆ ಏನಾದರೂ ಇಟ್ಟಿರಿ. ಮತ್ತು ನಿಮ್ಮ ಕೆಳಗಡೆ ಒಂದು ಮ್ಯಾಟು ಪಿಂಕ್ ಕಲರ್ ಅನ್ನು ಹಾಕಿರಿ. ಮತ್ತು ನೀವು ಪಿಂಕ್ ಕಲರ್ ಡ್ರೆಸ್ ಅನ್ನು ಹಾಕಿರಬೇಕು. ಪಿಂಕ್ ಕಲರ್ ಡ್ರೆಸ್ಸು ಆ ಟೈಮ್ಗೆ ಹಾಕಕ್ಕಾಗಲ್ಲ ಅಂದ್ರೆ ಶಾಲು, ಶರ್ಟ್ಸು, ಟಾಪ್ಸು ಈ ಥರ ಏನಾದರೂ ಹಾಕ್ಕೊಂಡು ಕುತ್ಕೋಬಹುದು. ಮತ್ತು ಮಹಾಲಕ್ಷ್ಮಿ ದೇವಿ ಕಣ್ಣುಗಳನ್ನು ನೋಡಿಕೊಂಡೇ ಈ ಮಂತ್ರವನ್ನು ಹೇಳ್ಕೋಬೇಕು. 108 ಮೇಲೆ ಎಷ್ಟಾದರೂ ಹೇಳ್ಕೋಬಹುದು, ಅಥವಾ 108 ಹೇಳ್ಕೋಬಹುದು. ನೀವು ಸ್ಟಾರ್ಟ್ ಮಾಡೋ ದಿನ ಮಾತ್ರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಶುಕ್ರವಾರದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಆದಮೇಲೆ ನೀವು ಯಾವಾಗಲಾದರೂ ಹೆಂಗೆ ಬೇಕಾದ್ರೂ ಮಾಡ್ಕೋತಾ ಬರ್ಬೋದು. ಮತ್ತು ಲೇಡೀಸು ನಿಮ್ಮ ಆ ದಿನಗಳಲ್ಲಿ ಇದನ್ನ ಮಾಡಂಗಿಲ್ಲ. ಮತ್ತು ಜೆಂಟ್ಸು ನಾನ್ ವೆಜ್ಜು ಮತ್ತು ಸ್ಮೋಕು, ಡ್ರಿಂಕ್ಸು ಈ ಥರ ಎಲ್ಲ ಇರೋರು ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಡೈಲಿ ಕೆಲ್ಸಕ್ಕೆ ಹೋಗೋರು ಇದನ್ನ ಮಾಡ್ಕೊಂಡು ಹೋದ್ರೆ ನಿಮಗೆ ಕಾರ್ಯಸಿದ್ಧಿನೂ ಆಗುತ್ತೆ, ಮತ್ತು ಧನ ಆಕರ್ಷಣನೂ ಆಗುತ್ತೆ, ಮತ್ತು ಜನ ವಶೀಕರಣನೂ ಆಗುತ್ತೆ. ನಿಮಗೆ ಸಾಕಷ್ಟು ಸ್ಟೇಜ್ ಬೈ ಸ್ಟೇಜ್ ಆಗಿ ನಿಮಗೆ ಡಿಫ್ರೆನ್ಸ್ಗಳನ್ನ ನೀವು ನೋಡ್ಕೋಬಹುದು. ಈಗ ಮಂತ್ರ: ಓಂ ಮಹಾದೇವಿಯೇ ವಿದ್ಮಹೇ ಮಂಗಳ ರೂಪಿಯೇ ಧೀಮಹಿ ತನ್ನೋ ಮಹಾಲಕ್ಷ್ಮಿಯೇ ಪ್ರಚೋದಯಾತ್. ಓಂ ವಿಷ್ಣು ಪತ್ನಿಯೇ ಸ್ವಾಹ. ಈ ಮಂತ್ರವನ್ನು ನಿಮಗೆ ಸಿದ್ಧಿ ಆದಮೇಲೆ ಅದು ನೀವು ಡೈಲಿ ಹೇಳ್ಕೊಂಡು ಹೋಗಿದ ತಕ್ಷಣನೇ ದಿನೇ ದಿನೇ ಅದು ರಿಸಲ್ಟ್ ಕೊಡೋದನ್ನು ನೀವೇ ನೋಡ್ಕೋಬೋದು. ಇದೇ ರೀತಿ ಮಹಾಲಕ್ಷ್ಮಿ ಚಕ್ರಗಳು ಮತ್ತು ಲಕ್ಷ್ಮೀ ಕುಬೇರ ಚಕ್ರಗಳು ಮತ್ತು ಅಷ್ಟಲಕ್ಷ್ಮಿ ಚಕ್ರಗಳು, ಅಷ್ಟಲಕ್ಷ್ಮಿ ಮೂಲಿಕೆಗಳು ಮತ್ತು ಕುಬೇರನ ಮೂಲಿಕೆಗಳೆಲ್ಲ ನಮ್ಮಲ್ಲಿ ಸಿಗುತ್ತವೆ. ನಮ್ಮ ನಾಗದೇವತಾ ಚಾನಲ್ ಡಿಸ್ಪ್ಲೇ ಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದ್ದಾವೆ, ನಮ್ಮನ್ನು ಸಂಪರ್ಕಿಸಿ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.